ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಇಶ್ಯೂ ಆಫ್ ಶೇರ್ಸ್ ನಿಮಗೆ BCom ಆಗಿರ್ಬೋದು, ಹಾಗೆ BBM ಆಗಿರ್ಬೋದು, BBA ಆಗಿರ್ಬೋದು. ಸೊ ನಿಮಗೆ ಕಾರ್ಪೊರೇಟಿಂಗ್ ಅಕೌಂಟಿಂಗ್ ಆರ್ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ನೀವೇನ್ ಮಾಡ್ತೀರಾ, ಇಶ್ಯೂ ಆಫ್ ಶೇರ್ಸ್ ಬಗ್ಗೆ ಕಲಿತಾ ಹೋಗ್ತೀರಾ. ಫಸ್ಟ್ ಯಾವ ರೀತಿ ನಾವು ಶೇರ್ಸ್ ನ ಇಶ್ಯೂ ಮಾಡ್ತೀವಿ, ಇಶ್ಯೂ ಆಫ್ ಶೇರ್ಸ್ ಅಲ್ಲಿ ಯಾವ ರೀತಿ ನಾವು ಪಾರ್ ವ್ಯಾಲ್ಯೂ ಆಗಿರ್ಬೋದು, ಪ್ರೀಮಿಯಂ ವ್ಯಾಲ್ಯೂ ಆಗಿರ್ಬೋದು, ಡಿಸ್ಕೌಂಟ್ ವ್ಯಾಲ್ಯೂ ಆಗಿರ್ಬೋದು, ಹಾಗೆ ಅಪ್ಲಿಕೇಶನ್ ಅಲಾಟ್ಮೆಂಟ್ ಈ ರೀತಿ ನೋಡ್ತಾ ಹೋಗೋಣ. ಸೊ ಇಶ್ಯೂ ಆಫ್ ಶೇರ್ಸ್, ನಾವೀಗ ಒಂದು ಶೇರ್ ಅನ್ನ ಇಶ್ಯೂ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಅದನ್ನ ಪಾರ್ ವ್ಯಾಲ್ಯೂ ಅಲ್ಲಿ ಇಶ್ಯೂ ಮಾಡಬಹುದು, ಅಥವಾ ಅದನ್ನ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಬಹುದು, ಇಲ್ಲ ಅದನ್ನ ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡಬಹುದು. ಅಂದ್ರೆ ಪಾರ್ ವ್ಯಾಲ್ಯೂ ಅಂತ ಹೇಳಿದ್ರೆ ಒಂದು ಶೇರ್ ವ್ಯಾಲ್ಯೂ ಎಷ್ಟಿದೆ, 10 ರುಪೀಸ್ ಇದೆ ಅಂತ ಅನ್ಕೊಳ್ಳಿ. ಈ 10 ರುಪೀಸ್ಗೆ ನಾವು ಆ ಶೇರ್ ಅನ್ನ ಇಶ್ಯೂ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದ್ರ ಪ್ರೈಸ್ ಎಷ್ಟಿದೆ ಅದೇ ಪ್ರೈಸ್ಗೆ ಇಶ್ಯೂ ಮಾಡ್ತಾ ಇದೀವಿ. ಏನಾಗುತ್ತೆ, ಪಾರ್ ವ್ಯಾಲ್ಯೂ ನಾವು ಇಶ್ಯೂ ಮಾಡ್ತಾ ಇದೀವಿ. ಇನ್ ಕೇಸ್ 10 ರುಪೀಸ್ ಇರೋ ಶೇರ್ ಅನ್ನ ನಾವು 12 ರುಪೀಸ್ಗೆ ಇಶ್ಯೂ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಒಂದು ಕಂಪನಿ ತುಂಬಾ ಡಿಮ್ಯಾಂಡ್ ಇದ್ದಾಗ ಪ್ರೀಮಿಯಂ ಅಲ್ಲಿ ಇಶ್ಯೂ ಆಗ್ತಾ ಹೋಗುತ್ತೆ. ಆ ಶೇರ್ಸ್ಗೆ ಡಿಮ್ಯಾಂಡ್ ಇದ್ದಾಗ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡ್ತಾ ಇದೀವಿ. ಅಂದ್ರೆ ಪ್ರೈಸ್ ಏನಿದೆ ಆಕ್ಚುಯಲ್ ಪ್ರೈಸ್ ಆ ಶೇರ್ದು 10 ರುಪೀಸ್, ನಾವ್ ಇಶ್ಯೂ ಮಾಡ್ತಾ ಇರೋದು 12 ರುಪೀಸ್ಗೆ. ಏನಾದ್ರೂ 8 ರುಪೀಸ್ಗೆ ಇಶ್ಯೂ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಪ್ರೈಸ್ ವ್ಯಾಲ್ಯೂ ಆ ಶೇರ್ದಿರೋದನ್ನೇ 10 ರುಪೀಸ್, ಆದ್ರೆ ನಾವು ಇಶ್ಯೂ ಮಾಡ್ತಾ ಇರೋದು 8 ರುಪೀಸ್. ಅಂದ್ರೆ ನಮ್ಗೆ 2 ರುಪೀಸ್ ಏನಾಗ್ತಾ ಇದೆ, ಇಲ್ಲಿ ಕಡಿಮೆ ತೋರಿಸ್ತಾ ಇದೆ. ಡಿಸ್ಕೌಂಟ್ ಕೊಟ್ಬಿಟ್ಟು ನಾವು ಶೇರ್ ಮಾಡ್ತಾ ಇದೀವಿ, ಶೇರ್ಸ್ ನ ಏನ್ ಮಾಡ್ತಾ ಇರೋದು, ಇಶ್ಯೂ ಮಾಡ್ತಾ ಇದೀವಿ. ಓಕೆ, ಸೊ ಈಗ ನಮ್ಗೆ ಗೊತ್ತಾಯ್ತು, ಶೇರ್ಸ್ ನ ಪಾರ್ ವ್ಯಾಲ್ಯೂ ಅಲ್ಲಿ ಇಶ್ಯೂ ಮಾಡ್ತೀವಿ, ಪ್ರೀಮಿಯಂ ವ್ಯಾಲ್ಯೂ ಅಲ್ಲಿ ಇಶ್ಯೂ ಮಾಡ್ತೀವಿ, ಹಾಗೆ ಡಿಸ್ಕೌಂಟ್ ಅಲ್ಲಿ ನಾವು ಇಶ್ಯೂ ಮಾಡ್ತೀವಿ. ಈ 10 ರುಪೀಸ್ ಏನಿದೆ, ಫಾರ್ ಎಕ್ಸಾಂಪಲ್ ಆಕ್ಚುಯಲ್ ಶೇರ್ ಪ್ರೈಸ್ ಏನಿದೆ 10 ರುಪೀಸ್ ಇದೆ. 10 ರುಪೀಸ್ ನಾವು ಒಂದೇ ಸಲ ಅಮೌಂಟ್ ನ ರಿಸೀವ್ ಮಾಡ್ಕೊಳ್ತೀವಾ? ಇಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ 1000 ನಾವು ಶೇರ್ಸ್ ನ ಇಶ್ಯೂ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ಶೇರ್ಗೆ ಎಷ್ಟಿದೆ ಪ್ರೈಸ್, 10 ರುಪೀಸ್ ಇದೆ. ಫಾರ್ ಎಕ್ಸಾಂಪಲ್ ನಾವು ಪಾರ್ ವ್ಯಾಲ್ಯೂನೇ ಇಶ್ಯೂ ಮಾಡ್ತಾ ಇದೀವಿ ಅಂತ ಟ್ರೀಟ್ ಮಾಡೋಣ. ಸೊ ನಾವು ಇಶ್ಯೂ ಮಾಡುವಾಗ ಈ ಟೋಟಲ್ 10 ರುಪೀಸ್ ಏನಿದೆ, ಈ 10 ರುಪೀಸ್ ನಾವು ಒಂದೇ ಸಲ ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಅದನ್ನ ಇನ್ಸ್ಟಾಲ್ಮೆಂಟ್ ಬೇಸ್ ಮೇಲೆ ನಾವೇನ್ ಮಾಡ್ತೀವಿ, ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ತೀವಿ. ಓಕೆ, ಇನ್ಸ್ಟಾಲ್ಮೆಂಟ್ ಬೇಸ್ ಮೇಲೆ ನಾವು ರಿಸೀವ್ ಮಾಡ್ಕೊಳ್ತೀವಿ. ಫಸ್ಟ್ ಅಪ್ಲಿಕೇಶನ್ ಮನಿ, ಫಸ್ಟ್ ಏನ್ ಮಾಡ್ತೀವಿ, ಅಪ್ಲಿಕೇಶನ್ ಮನಿ. ಈ 10 ರುಪೀಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು 2 ರುಪೀಸ್ ನ ನಾವು ಅಪ್ಲಿಕೇಶನ್ ಮನಿ ಅಂತ ರಿಸೀವ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಅಲಾಟ್ಮೆಂಟ್ ಮನಿ, ಅಲಾಟ್ಮೆಂಟ್ ಮನಿ, ಫಸ್ಟ್ ಕಾಲ್ ಅಂಡ್ ಫೈನಲ್ ಕಾಲ್. ಫಸ್ಟ್ ಕಾಲ್ ಏನಿದೆ, ಈಗ ಅಪ್ಲಿಕೇಶನ್ ಮನಿ 2 ರುಪೀಸ್ ರಿಸೀವ್ ಆಯ್ತು. ಇನ್ನ ನಾವು ಒಂದು ಫಾರ್ ಎಕ್ಸಾಂಪಲ್ 4 ರುಪೀಸ್ ನ ಅಲಾಟ್ಮೆಂಟ್ ಮನಿಲಿ ರಿಸೀವ್ ಮಾಡ್ಕೊಳ್ತೀವಿ. ಫಸ್ಟ್ ಕಾಲ್ ಮನಿ ಹಾಗೆ ಫೈನಲ್ ಕಾಲ್ ಮನಿ. ಒಂದು 2 ರುಪೀಸ್ ನ ಫಸ್ಟ್ ಕಾಲ್ ಮನಿ, 2 ರುಪೀಸ್ ನ ಫೈನಲ್ ಕಾಲ್ ಮನಿ. ಈ ಅಮೌಂಟ್ ಯಾವುದೇ ಕೂಡ ವೇರಿ ಆಗ್ಬೋದು, ಇದು 3 ಆಗ್ಬೋದು, 2 ಆಗ್ಬೋದು. ಸೊ ಇದು ನಿಮ್ಗೆ ಮ್ಯಾಟರ್ ಆಗೋದಿಲ್ಲ. ಮೇನ್ಲಿ ಏನಾಗುತ್ತೆ, ನಾವು 4 ಟೈಪ್ಸ್ ಆಗಿ ರಿಸೀವ್ ಮಾಡ್ಕೊಳ್ಳೋದು, ಅಪ್ಲಿಕೇಶನ್ ಮನಿ, ಅಲಾಟ್ಮೆಂಟ್ ಮನಿ, ಫಸ್ಟ್ ಕಾಲ್ ಮನಿ ಅಂಡ್ ಫೈನಲ್ ಕಾಲ್ ಮನಿ. ಸೊ ನಾವೀಗ ಶೇರ್ಸ್ ನ ಇಶ್ಯೂ ಮಾಡಿದಾಗ ಏನ್ ಮಾಡ್ತೀವಿ, ಅಪ್ಲಿಕೇಶನ್ ಮನಿ ಮಾತ್ರ ರಿಸೀವ್ ಮಾಡ್ಕೊಳ್ತೀವಿ. ಅದಾದ ನಂತರ ನಾವೇನ್ ಮಾಡ್ತೀವಿ, ಈ 3 ಕೂಡ ಡ್ಯೂ ಇರುತ್ತೆ. ಆಮೇಲೆ ನಾವು ಅಮೌಂಟ್ ಗಳನ್ನೆಲ್ಲ ರಿಸೀವ್ ಮಾಡ್ಕೊಳ್ತಾ ಹೋಗ್ತೀವಿ. ರೈಟ್, ಈಗ ನಿಮ್ಗೆ ಗೊತ್ತಾಯ್ತು, ಪಾರ್ ವ್ಯಾಲ್ಯೂಲಿ ನಾವು ಇಶ್ಯೂ ಮಾಡ್ತೀವಿ, ಇಲ್ಲ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡ್ತೀವಿ, ಇಲ್ಲ ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡ್ತೀವಿ. 3 ವ್ಯಾಲ್ಯೂಸ್ ಇರುತ್ತೆ. ಓಕೆ, ಅದಾದ ನಂತರ ನಾವು ಅಪ್ಲಿಕೇಶನ್ ಮನಿ ಅಥವಾ ಅಲಾಟ್ಮೆಂಟ್ ಮನಿ, ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ, ಎಲ್ಲಾ ಅಮೌಂಟ್ ಅನ್ನು ಒಂದೇ ಸಲ ನಾವು ರಿಸೀವ್ ಮಾಡ್ಕೊಳ್ಳೋದಿಲ್ಲ, ಇನ್ಸ್ಟಾಲ್ಮೆಂಟ್ ಬೇಸ್ ಮೇಲೆ ನಾವು ರಿಸೀವ್ ಮಾಡ್ಕೊಳ್ತೀವಿ. ಓಕೆ, ಸೊ ನಮ್ಗೀಗ 2 ಪಾಯಿಂಟ್ಸ್ ಗೊತ್ತಾಯ್ತು. ಹಾಗೆ ಇನ್ನೊಂದು ಪಾಯಿಂಟಿಂಗ್ ನೀವು ನೆನ್ಪಿಟ್ಕೋಬೇಕು, ಅಂಡರ್ ರೈಟಿಂಗ್ ಅಂದ್ರೆ ಏನು ಅಂತ ಕೇಳ್ತಾ ಇರ್ತಾರೆ. ಸೊ ಅಂಡರ್ ರೈಟಿಂಗ್ ಅಂತ ಹೇಳಿದ್ರೆ ಮಧ್ಯವರ್ತಿಗಳು, ಮೀಡಿಯೇಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲೊಂದು ಕಂಪನಿ ಇದೆ, ಈ ಕಂಪನಿಯಿಂದ
ನಾವು ಡೈರೆಕ್ಟ್ ಆಗಿ ಶೇರ್ ಯಾರು ಒಂದು ಡೈರೆಕ್ಟ್ ಆಗಿ ಮೀಟ್ ಮಾಡ್ತಾರೆ, ಈಗ ಇಲ್ಲಿ ಮೀಡಿಯೇಟರ್ಸ್ ಇರ್ತಾರೆ, ಮಧ್ಯವರ್ತಿಗಳು, ಇಲ್ಲಿ ಶೇರ್ ಹೋಲ್ಡರ್ಸ್ ಇರ್ತಾರೆ. ಸೊ ಈ ಮೀಡಿಯೇಟರ್ಸ್ ಏನ್ ಮಾಡ್ತಾರೆ, ಕಂಪನಿಯಿಂದ ಶೇರ್ಸ್ ಅನ್ನ ತಗೊಂಡು ಇವರಿಗೆ ಸೆಲ್ ಮಾಡ್ತಾರೆ. ಇವ್ರನ್ನ ನಾವು ಅಂಡರ್ ರೈಟರ್ಸ್ ಅಂತ ಕರಿತೀವಿ. ಓಕೆ, ಸೊ ಈಗ ನಾವು ನೆಕ್ಸ್ಟ್ ಬೇಸಿಕ್ ಆಗಿರೋ ಜರ್ನಲ್ ಎಂಟ್ರೀಸ್ ನ ನೋಡೋಣ. 8 ಜರ್ನಲ್ ಎಂಟ್ರೀಸ್ ಏನಿದೆ ನಮ್ಗೆ ತುಂಬಾನೇ ಮುಖ್ಯ ಆಗುತ್ತೆ. ಓಕೆ, ಈಗ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ 4 ಟೈಪ್ಸ್ ಇರುತ್ತೆ: ಅಪ್ಲಿಕೇಶನ್, ಅಲಾಟ್ಮೆಂಟ್, ಫಸ್ಟ್ ಕಾಲ್ ಮನಿ ಅಂಡ್ ಫೈನಲ್ ಕಾಲ್ ಮನಿ. ಅಪ್ಲಿಕೇಶನ್ ಮನಿನ ಫಸ್ಟ್ ನಾವು ರಿಸೀವ್ ಮಾಡ್ಕೊಳ್ತೀವಿ. ಇವು ಮೂರು ಕೂಡ ಏನಾಗಿರುತ್ತೆ, ಡ್ಯೂ ಇರುತ್ತೆ. ಡ್ಯೂ ಇರೋ ಎಂಟ್ರಿ ತೋರಿಸಿ ನಾವು ರಿಸೀವ್ ಮಾಡ್ಕೊಳ್ಳೋ ಎಂಟ್ರಿ ತೋರಿಸ್ಬೇಕು. ಇವು ಮೂರಕ್ಕೂ ಕೂಡ ಅಪ್ಲಿಕೇಶನ್ ಮನಿಗೆ ಆಲ್ರೆಡಿ ಫಸ್ಟ್ ನಾವೇನ್ ಮಾಡ್ತೀವಿ, ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ಕೊಳ್ತೀವಿ. ಓಕೆ, ಸೊ ಈ ನಾಲ್ಕಕ್ಕೂ ಕೂಡ ಎರಡೆರಡು ಎಂಟ್ರಿ ಬರ್ತಾ ಹೋಗುತ್ತೆ. ಟೋಟಲ್ ಆಗಿ 8 ಜರ್ನಲ್ ಎಂಟ್ರೀಸ್ ಬರುತ್ತೆ. ಅದಾದ ನಂತರ ಪಾರ್ ಬರ್ಲಿ, ಪ್ರೀಮಿಯಂ ಬರ್ಲಿ, ನಾವು ಸಿಂಪಲ್ ಆಗಿ ಒಂದೇ ಒಂದು ಚೇಂಜಸ್ ಅನ್ನು ನೋಡ್ಬೋದು. ಹಾಗೆ ಫರ್ಫೀಚರ್ ಶೇರ್ಸ್ ಆಗಿರ್ಬೋದು, ಸರೆಂಡರ್ ಶೇರ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ನಾವು ನೆಕ್ಸ್ಟ್ ನೋಡೋಣ. ಈಗ ಫಸ್ಟ್ ಬೇಸಿಕ್ ಜರ್ನಲ್ ಎಂಟ್ರೀಸ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಓಕೆ, ಫಸ್ಟ್ ಜರ್ನಲ್ ಎಂಟ್ರಿ ಏನಾಗಿದೆ, ಅಪ್ಲಿಕೇಶನ್ ಮನಿನ ನಾವು ರಿಸೀವ್ ಮಾಡ್ಕೊಳ್ತಾ ಇದೀವಿ. ಓಕೆ, ರಿಸೀವ್ ಮಾಡ್ಕೊಂಡ್ರೆ ಜರ್ನಲ್ ಎಂಟ್ರಿ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಅಪ್ಲಿಕೇಶನ್ ಅಕೌಂಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ನಾವೀಗ ಅಮೌಂಟ್ ನ ರಿಸೀವ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ನಮ್ಗೆ ಏನ್ ಬರ್ತಾ ಇದೆ, ಕ್ಯಾಶ್ ಬರ್ತಾ ಇದೆ ಅಲ್ವಾ. ಸೊ ಎಲ್ಲಾ ಟ್ರಾನ್ಸಾಕ್ಷನ್ ಕೂಡ ಜಾಸ್ತಿ ಅಮೌಂಟ್ ಇರೋದ್ರಿಂದ ಬ್ಯಾಂಕ್ ಥ್ರೂನೇ ಆಗಿರುತ್ತೆ. ಹಾಗಾಗಿ ಬ್ಯಾಂಕ್ ಅಕೌಂಟ್ ಅಂತ ನಾವು ತಗೊಂಡಿದೀವಿ. ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವರ್ಡ್. ಈ ನೆರೇಷನ್ ಅನ್ನ ನೋಡಿದಾಗ ನಮ್ಗೆ ಅರ್ಥ ಆಗ್ಬೇಕು ಯಾವ ಟ್ರಾನ್ಸಾಕ್ಷನ್ ಆಗಿದೆ ಅಂತ. ಸೊ ನಾವಿಲ್ಲಿ ಏನ್ ಮಾಡಿದೀವಿ, ಫಸ್ಟ್ ಎಂಟ್ರಿಲಿ ಶೇರ್ ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ಕೊಂಡಿದೀವಿ. ಓಕೆ, ನೆಕ್ಸ್ಟ್ ಜರ್ನಲ್ ಎಂಟ್ರಿ ಏನಾಗುತ್ತೆ, ಸೆಕೆಂಡ್ ಜರ್ನಲ್ ಎಂಟ್ರಿ, ಈ ಅಪ್ಲಿಕೇಶನ್ ಮನಿ ನಾವು ರಿಸೀವ್ ಮಾಡ್ಕೊಂಡಿರ್ತೀವಿ ಅಲ್ವಾ. ಸೊ ಅದನ್ನ ನಾವಿಲ್ಲಿ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ಸೆಕೆಂಡ್ ಜರ್ನಲ್ ಎಂಟ್ರಿ, ಶೇರ್ ಅಪ್ಲಿಕೇಶನ್ ಮನಿ ಅಕೌಂಟ್ ಡೇಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಬರೀಲೇಬೇಕು. ಸೊ ನಾನು ಒಂದಕ್ಕೆ ಬರ್ದಿರೋದ್ರಿಂದ ಪ್ರಾಬ್ಲಮ್ ಅಲ್ಲಿ ಬರಿತಾ ಹೋಗ್ತೀನಿ ಪ್ರಾಬ್ಲಮ್ಸ್ ಮಾಡುವಾಗ. ಸೊ ಇದಕ್ಕೆ ಬೀಯಿಂಗ್ ಏನಾಗುತ್ತೆ, ನೆರೇಷನ್ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಫಸ್ಟ್ ನಾವು ಶೇರ್ ಅಪ್ಲಿಕೇಶನ್ ಗೆ ಮನಿ ಏನ್ ರಿಸೀವ್ ಮಾಡ್ಕೊಂಡಿರ್ತೀವಿ, 2 ಜರ್ನಲ್ ಎಂಟ್ರೀಸ್ ಕಂಪ್ಲೀಟ್ ಆಯ್ತು. 1 ಜರ್ನಲ್ ಎಂಟ್ರಿ ಏನಿದು, ನಾವು ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಂಡಿದೀವಿ. ಸೆಕೆಂಡ್ ಜರ್ನಲ್ ಎಂಟ್ರಿಲಿ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಥರ್ಡ್ ಏನಾಗುತ್ತೆ, ಶೇರ್ ಅಲಾಟ್ಮೆಂಟ್. ಸೊ ಈಗ ಅಪ್ಲಿಕೇಶನ್ ಮನಿ ಮುಗೀತು ಅಲ್ವಾ, ಈಗ ಅಲಾಟ್ಮೆಂಟ್ ಅಮೌಂಟ್ ಅನ್ನ ನಾವು ಡ್ಯೂ ಇರೋ ಎಂಟ್ರಿ ತೋರಿಸಿ ರಿಸೀವ್ ಮಾಡ್ಕೋಬೇಕು. ಯಾಕೆ, ಇವು ಮೂರು ಕೂಡ ಡ್ಯೂ ಇರುತ್ತೆ. ನಾವು ಫಸ್ಟ್ ಅಪ್ಲಿಕೇಶನ್ ಮನಿ ಮಾತ್ರ ರಿಸೀವ್ ಮಾಡ್ಕೊಂಡಿರ್ತೀವಿ. ಓಕೆ, ಸೊ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಅಲಾಟ್ಮೆಂಟ್ ನಮ್ಗೆ ಮನಿ ಡ್ಯೂ ಇದೆ, ರಿಸೀವ್ ಆಗ್ಬೇಕು. ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ. ಓಕೆ, ನೆಕ್ಸ್ಟ್ ನಾವೀಗ ಶೇರ್ ಅಲಾಟ್ಮೆಂಟ್ ಮನಿ ಏನಿದೆ ಅದನ್ನ ರಿಸೀವ್ ಮಾಡ್ಕೋಬೇಕು. ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ನೆಕ್ಸ್ಟ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ಫಸ್ಟ್ ಕಾಲ್ ಇದೇನಿದೆ ಇದಕ್ಕೂ ಕೂಡ ನಾವು ಡ್ಯೂ ಇರೋ ಎಂಟ್ರಿ ತೋರಿಸ್ಬೇಕು, ಹಾಗೆ ರಿಸೀವ್ ಮಾಡ್ಕೊಳ್ಳೋ ಎಂಟ್ರಿ ತೋರಿಸ್ಬೇಕು. ಡ್ಯೂ ಇರೋ ಎಂಟ್ರಿ ಏನಾಗುತ್ತೆ, ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೇಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಶೇರ್ ಫಸ್ಟ್ ಕಾಲ್ ಮನಿ ಡ್ಯೂ. ನಾವು ಅದಾದ್ಮೇಲೆ ಏನ್ ಮಾಡ್ತೀವಿ, ರಿಸೀವ್ ಮಾಡ್ಕೊಳ್ತಾ ಇದೀವಿ. ಓಕೆ, ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಶೇರ್ ಫಸ್ಟ್ ಕಾಲ್ ಅಕೌಂಟ್. ಶೇರ್ ಫಸ್ಟ್ ಕಾಲ್ದು ಅಮೌಂಟ್ ನ ನಾವು ರಿಸೀವ್ ಮಾಡ್ಕೊಳ್ತಾ ಇರೋದು. ಬೀಯಿಂಗ್ ಶೇರ್ ಫಸ್ಟ್ ಕಾಲ್ ಮನಿ ರಿಸೀವ್ಡ್.
ಓಕೆ, ನೆರೇಷನ್ ನೆನಪಾಗ್ತಾ ಇದೆ ಅಲ್ವಾ? ನಾವು ಪ್ರಾಬ್ಲಮ್ ನ ಮಾಡುವಾಗ ಡೀಟೈಲ್ ಆಗಿ ಬರಿತಾ ಹೋಗೋಣ. ನೆಕ್ಸ್ಟ್, ಫೈನಲ್ ಕಾಲ್ ಮನಿ ಇನ್ನ ಡ್ಯೂ ಇರೋದು. ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೇಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ. ನೆಕ್ಸ್ಟ್, ಈ ಡ್ಯೂ ಏನಿತ್ತು ಫೈನಲ್ ಕಾಲು, ಆ ಅಮೌಂಟ್ ನ ನಾವು ರಿಸೀವ್ ಮಾಡ್ಕೊಳ್ತಾ ಇದೀವಿ. ಬ್ಯಾಂಕ್ ರೂಪದಲ್ಲಿ ನಮ್ಗೆ ಕ್ಯಾಶ್ ಬರ್ತಾ ಇದೆ ಕಂಪನಿ ಒಳಗಡೆ. ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ಓಕೆ, ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್. ಸೊ ಈ 8 ಜರ್ನಲ್ ಎಂಟ್ರೀಸ್ ಏನಿದೆ, ನೀವು ಇದಿಷ್ಟನ್ನು ಕೂಡ ನೆನ್ಪಿಟ್ಕೊಳ್ಳೇಬೇಕು. ಈಸಿ ಆಗಿರುತ್ತೆ. ನಾವು ಫಸ್ಟ್ ಏನ್ ಮಾಡ್ತೀವಿ, ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ಕೊಳ್ತೀವಿ, ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅಲಾಟ್ಮೆಂಟ್ ಮನಿ ಡ್ಯೂ ಇರೋ ಎಂಟ್ರಿ ತೋರಿಸ್ತೀವಿ, ಅಲಾಟ್ಮೆಂಟ್ ಮನಿ ಅಮೌಂಟ್ ನ ರಿಸೀವ್ ಮಾಡ್ಕೊಳ್ತೀವಿ, ಹಾಗೆ ಫಸ್ಟ್ ಕಾಲ್ ಮನಿ ಡ್ಯೂ ಇರೋ ಎಂಟ್ರಿ, ಹಾಗೆ ಫಸ್ಟ್ ಕಾಲ್ ಅಮೌಂಟ್ ನ ರಿಸೀವ್ ಮಾಡ್ಕೊಳ್ತೀವಿ, ಫೈನಲ್ ಕಾಲ್ ಮನಿ ಡ್ಯೂ ಇರೋ ಎಂಟ್ರಿ, ಫೈನಲ್ ಕಾಲ್ ಅಮೌಂಟ್ ನ ರಿಸೀವ್ ಮಾಡ್ಕೊಳ್ತೀವಿ. ಸೊ ಈ 8 ಜರ್ನಲ್ ಎಂಟ್ರೀಸ್ ನೀವು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಹಾಗೆ ನಿಮ್ಗೆ ಈಗ ಈ ಸಲ 2023 NEP ಏನಿದೆ, ಕಾರ್ಪೊರೇಟಿಂಗ್ ಅಕೌಂಟಿಂಗ್ ಅಲ್ಲಿ ಒಂದು ಪ್ರಾಬ್ಲಮ್ ಕೇಳಿದ್ರು, 4 ಮಾರ್ಕ್ಸ್ ಗೆ ಕೇಳಿದ್ರು. ಸಿಂಪಲ್ ಆಗಿತ್ತು. ಎಷ್ಟಿತ್ತು ಅಂದ್ರೆ ಶೇರ್ ಅಪ್ಲಿಕೇಶನ್ ಮನಿ ಹಾಗೆ ಅಲಾಟ್ಮೆಂಟ್ ಮನಿ, ಈ ಎರಡದ್ರ ಮಾತ್ರ ಕೇಳಿದ್ರು. ಆ ರೀತಿ ಪ್ರಾಬ್ಲಮ್ಸ್ ಎಲ್ಲ ನಾವು ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ಈ 8 ಜರ್ನಲ್ ಎಂಟ್ರೀಸ್ ನ ನೆನ್ಪಿಟ್ಕೋಬೇಕು. ಹಾಗೆ ನಿಮ್ಗೆ ಗೊತ್ತಿರ್ಬೇಕು, ಒಂದು ಪಾರ್ ಅಲ್ಲಿ ಇಶ್ಯೂ ಮಾಡ್ತೀವಿ, ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡ್ತೀವಿ, ಹಾಗೆ ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡ್ತೀವಿ ಅಂತ. ಎಲ್ಲದನ್ನು ನಾವು ಒಂದೇ ಸಲ ಕೂಡ ಅಮೌಂಟ್ ನ ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಅಪ್ಲಿಕೇಶನ್, ಅಲಾಟ್ಮೆಂಟ್, ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಅಂತ ನಾವು ಡಿವೈಡ್ ಮಾಡ್ಕೊಂಡು ಇನ್ಸ್ಟಾಲ್ಮೆಂಟ್ ಬೇಸ್ ಮೇಲೆ ನಾವು ರಿಸೀವ್ ಮಾಡ್ಕೊಳ್ತೀವಿ. ಸೊ ಇದಿಷ್ಟು ನಿಮ್ಗೆ ಗೊತ್ತಿದ್ರೆ ನೆಕ್ಸ್ಟ್ ನಾವು ಈಸಿಯಾಗಿ ಎಲ್ಲಾ ಪ್ರಾಬ್ಲಮ್ಸ್ ನ ಕೂಡ ಸಾಲ್ವ್ ಮಾಡ್ತಾ ಹೋಗ್ಬೋದು. ಥ್ಯಾಂಕ್ ಯು. ಹಾಗೆ ನಿಮ್ಗೆ ಕಾರ್ಪೊರೇಟ್ ಅಕೌಂಟಿಂಗ್ ಅಥವಾ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಯಾವುದೇ ಒಂದು ಪ್ರಾಬ್ಲಮ್ಸ್ ಆದ್ರೂ ಕೂಡ ಸಪರೇಟ್ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ BCom ಅಂತಾನೆ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗಿರುತ್ತೆ. ಸೊ ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಎಲ್ಲಾ ಪ್ರಾಬ್ಲಮ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.